ಹಾಂ, ಎಲ್ಲರಿಗೂ ವಂದನೆಗಳು, ಅಭಿನಂದನೆಗಳು. ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೀವ್ರದ್ದು ಇದು ಸುಮಾರು ಈ ವೇದಗಳ ಕಾಲದಿಂದ ಪಾತಂಜಲಿಯ ಯೋಗದ ಜಯಂತಿಯನ್ನು ಹಿಂದೆ ಮಾಡ್ಕೊಂಡ್ಬರ್ತಿದ್ರು. ಈಚೆಗೆ ಇದು ಅಂತಾರಾಷ್ಟ್ರೀಯವಾಗಿ ಅದು ಸೈಮನ್ ಅಂತ ಯಾವುದೋ ಒಂದು ಪ್ಲೇಸ್, ಬಹುಶಃ ಅಲ್ಲೇ ಇರಬೇಕು. ಸುಮಾರು ಒಂದು 200 ವರ್ಷಗಳ ಕಾಲದಿಂದ ಅಮೇರಿಕಾದಲ್ಲಿ ಯೋಗದ ಪ್ರಕ್ರಿಯೆಗಳು ನಡ್ಕೊಂಡು ಬಂದಿದೆ. ನಮ್ಮಲ್ಲಿ ವೇದಗಳ ಕಾಲದಿಂದ ನಡೆದಿರೋದು ಈ ಯೋಗದ ಪ್ರಕ್ರಿಯೆಗಳು. ಹಿಂದೆ ಮಹಾಭಾರತದ ತ್ರೇತಾಯುಗದ ರಾಮಾಯಣದ ಕಾಲದಿಂದ ನಡೆದು ಬಂದಿರುವ ಈ ಯೋಗ ಪ್ರಕ್ರಿಯೆ, ಆ ಯೋಗ ವಾಸಿಷ್ಠ, ಅದರಲ್ಲಿ 90,000 ಶ್ಲೋಕಗಳು, 35,000 ಶ್ಲೋಕಗಳು ಹಠಯೋಗ ಪ್ರತಿನಿಧಿಗಳಾಗಿವೆ. ಆದರೆ ಕಾಲಾಂತರದಲ್ಲಿ ಆ ಮಹಾಭಾರತ ಯುದ್ಧ ಮುಗಿದ ಮೇಲೆ ಅಶಾಂತಿಯ ವಾತಾವರಣವಾದ್ದರಿಂದ, ಪ್ರಕ್ಷುಬ್ಧ ಸ್ಥಿತಿಯ ವಾತಾವರಣವಾದ್ದರಿಂದ ಆವಾಗ ಆ ಹಠಯೋಗ ಪ್ರದೀಪಿಗಳು ಎಲ್ಲ ಬಿದ್ದು ಹೋದು. ಆಗ ಶಾಂತಿ ಆಮೇಲೆ ಸೌಹಾರ್ದತೆಯನ್ನು ಜಗತ್ತಿಗೆ ಕೊಟ್ಟಿದ್ದು ಜೈನ ಬೌದ್ಧ ಧರ್ಮಗಳು. ಆದರೂ ಕಾಲದಲ್ಲಿ ಅದು ಇದಾಗಿ ನಶಿಸಿ ಹೋಗುತ್ತಾ ಬಂದಾಗ ಆವಾಗ ಈ ಪಾತಂಜಲಿಯ ಇವರು ಪಿತಾಮಹ, ಯೋಗ ಪಿತಾಮಹ ಪಾತಂಜಲಿಯ ಜನನ ಅವರು ಬಹುಶಃ 2400-300 ವರ್ಷದ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 4ನೇ ಶತಮಾನದಿಂದ 8ನೇ ಶತಮಾನ ಅಂತ ಹೇಳ್ತಾರೆ, ತಮಿಳುನಾಡಿನ ಯಾವುದೋ ಒಂದು ಭಾಗದಲ್ಲಿ ಅಲ್ಲಿ ಪಾತಂಜಲಿ 5-6 ದೇವಸ್ಥಾನಗಳಿದೆ. ಅದು ಟ್ರಿಚಿ ಹತ್ತಿರ ಒಂದು ಸಮಾಧಿ ಸಹಿತ ಇದೆ. ಅಂದರೆ ಪಾತಂಜಲಿ ಮಹರ್ಷಿ ಇದನ್ನು ಯಾಕೆ ವೇದಾಂತವಾಗಿ ಶಾಸ್ತ್ರದಲ್ಲಿ ಕೊಟ್ಟಿಲ್ಲ ಅಂತಂದರೆ, ಇದು ಕ್ರಿಯಾಯೋಗ. ಅಂದರೆ ಯಾವುದನ್ನು ಸ್ವಿಮ್ಮಿಂಗ್ನ ಯಾರೂ ಬರೆಯಕ್ಕೆ ಹೇಳೋಕ್ಕಾಗಲ್ಲ, ಇಸ್ ಎ ಪ್ರಾಕ್ಟಿಕಲ್ ಅಪ್ಲೈಯನ್ಸ್. ಹಾಗಾಗಿ ಅದನ್ನು ಯೋಗ ಸೂತ್ರಗಳು ಕೊಟ್ಟರು, ಸ್ವಾತಂತ್ರ್ಯ ಕೊಟ್ಟರು. ಯಾಕೆ ಅಂದರೆ ಯಾವ ಕಾಲದಲ್ಲಿ ಯಾರು ಹೇಗೆ ಬೇಕಾದ್ರೂ ಮಾಡಿ ಆ ಯೋಗ ಪ್ರಕ್ರಿಯೆಗಳನ್ನು ಅದನ್ನು ಆಚರಣೆಯಲ್ಲಿ ತಂದಿಟ್ಕೊಳ್ಳಿ ಅಂತ. ಇದನ್ನು ವೇದಾಂಗದಲ್ಲಿ ಸಾಂಖ್ಯ, ಯೋಗ, ನ್ಯಾಯ, ದರ್ಶನಗಳಲ್ಲಿ ಸೇರಿ ಹೋಗಿದೆ. ಆಗ ನಮ್ಮ ಯಾವ ಜಗತ್ತಿನಲ್ಲಿ ನಮ್ಮ ಎಲ್ಲ ಅಂಧಕಾರ ತುಂಬಿತ್ತು, ಅಜ್ಞಾನ ತುಂಬಿತ್ತು ಜಗತ್ತೇ, ಆಗ ಭಾರತದಲ್ಲಿ ಗುರುಕುಲಗಳು 100 ಇದ್ದು ಅದರಲ್ಲಿ ಶ್ರೇಷ್ಠವಾದದ್ದು ಪಾಟಲಿಪುತ್ರ, ನಲಂದ. ಸುಮಾರು 60,000 ಹುಡುಗರು, 2,000 ಜನ, ಸುಮಾರು 600 ಇನ್ಸ್ಟಿಟ್ಯೂಷನ್ಗಳು, ಅದರಲ್ಲಿ ಯೋಗವೇ ಹೆಚ್ಚಾಗಿತ್ತು. 100 ದೇಶದಿಂದ ಭಾರತಕ್ಕೆ ಬರ್ತಿದ್ರು, 100 ಮಕ್ಕಳು ಅಧ್ಯಯನಕ್ಕಾಗಿ ಬರ್ತಿದ್ರು. ಆವಾಗ ಚರಿತ್ರಕಾರರಾದ ಕೊಲಂಬಸ್, ಮೆಗಾಸ್ತನಿಸ್, ಸೆಲ್ಯೂಕಸ್, ಹಿಯರ್ಸಾಂಗ್, ಅಲ್ಬಮರಿ, ಮೈಕ್ರೋಪೋಲೋ, ಹೀಗೆ ಮ್ಯಾಕ್ಸ್ಮುಲ್ಲರ್ ಇವರೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಇಡೀ ಪ್ರಪಂಚಕ್ಕೆ ಭಾರತ ಒಂದೇ ಅಂತ ಹೇಳ್ತಾರೆ. ಮ್ಯಾಕ್ಸ್ಮುಲ್ಲರ್ ಅಂತ ಹೇಳ್ತಾರೆ, ಇನ್ ಇಂಡಿಯಾ ಈಸ್ ಡೆಡ್, ದಿ ಹೋಲ್ ಈಸ್ ಡೆಡ್, ದಿ ಹೋಲ್ ವರ್ಲ್ಡ್ ಈಸ್ ಡೆಡ್, ಮಚ್ ಮೋರ್ ಬಿಹೈಂಡ್ ದಟ್. ಅಂದರೆ ಇಲ್ಲಿ ನಾಗರಿಕತೆ ಹಾಳಾದರೆ ಪ್ರಪಂಚವೇ ನಾಶವಾಗಿ ಹೋಗುತ್ತೆ ಅಂತ ಅವ್ರು ಹೇಳ್ಕೊಂಡು ಹೋಗ್ತಾರೆ ಮ್ಯಾಕ್ಸ್ಮುಲ್ಲರ್. ಅವರು ಹೀಗೆ ಹೇಳ್ಕೊಂಡು ಹೋದಾಗ ಅವರು ಮತ್ತೆ ಅವಕುಂಠಿತವಾಗುತ್ತಾ ಬರುತ್ತೆ. ಪಾತಂಜಲಿ ಯೋಗ ಸೂತ್ರ ಮಾತ್ರ ಪ್ರಪಂಚಕ್ಕೆ ನಿರ್ದೇಶನ ಆಗುತ್ತೆ, ಉಳಿಯುತ್ತೆ. ತಾಂತ್ರಿಕೋಪಾಸನೆ ಚಾರ್ವಾಕರು, ತಾಂತ್ರಿಕೋಪಾಸನೆ ಎದ್ದು ಉಳಿಯುತ್ತೆ. ಆವಾಗ ಈ ಚಾರ್ವಾಕರು ಆಗ ಪಾತಂಜಲಿಯ ಮಹರ್ಷಿ ಅವತಾರ ಆದರೆ, ಪಾತಂಜಲಿ ಮಹರ್ಷಿ ಹೇಳೋದಲ್ಲ 2000 ಸುಮಾರು 400ರಿಂದ 600 ವರ್ಷದವರೆಗೆ ಅವರು ನಮಗೆ ಲಿಬರ್ಟಿ ಕೊಟ್ಟಿದ್ದ ಯೋಗ ಸೂತ್ರದ ರೂಪಕದಲ್ಲಿದೆ. ಇದರಲ್ಲಿ 100 ಭಾಷ್ಯಗಳಿದೆ. ಅದರಲ್ಲಿ ಭಾಷ್ಯಗಳು ಒಂದೊಂದು ರೀತಿಯಲ್ಲಿದೆ. ಮೆಟಾಫಿಸಿಕ್ಸ್ ಅವರು ಬರೆದ್ರೆ ಸೈಕಾಲಜಿಯಾಗಿ ಬರೆದಿದ್ದಾರೆ, ಇನ್ನೊಬ್ಬರು ಎಟಮಾಲಜಿಯಾಗಿ ಬರೆದಿದ್ದಾರೆ, ಇನ್ನೊಬ್ಬರು ಮೆಥಡಾಲಜಿ. ಹೀಗೆ 100 ರೂಪರೇಖೆಗಳಲ್ಲಿ ಭಾಷ್ಯ ಇದೆ. ಆದರೆ ಯಾವುದು ಸ್ಪೆಸಿಫಿಕ್ ಆಗಿ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಮಲ್ಲಾಡಿಹಳ್ಳಿಯ ನಮ್ಮ ಗುರೂಜಿ ರಾಘವೇಂದ್ರ ಗುರೂಜಿ ಅವರು 16ನೇ ವರ್ಷಕ್ಕೆ ಅವ್ರಿಗೆ ಪ್ಯಾರಲೈಸ್ ಆಗುತ್ತೆ. ಪ್ಯಾರಲೈಸ್ ಆದಾಗ ಅವರು ಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಒಬ್ಬರು ಸನ್ಯಾಸಿ ಇರ್ತಾರೆ. ಅವ್ರು ಯೋಗ ಹೇಳ್ಕೊಟ್ಟಾಗ ಅದೇ ಅವರು ತಿರುಕ ಅಂತ ನಿಮಗೆಲ್ಲ ಕೇಳಿದ್ದೀರಾ. ಅಲ್ಲಿ ಸುಮಾರು 1,00,000ಕ್ಕೆ ಮೀರಿ 100 ವರ್ಷಗಳ ಕಾಲ ಅಲ್ಲಿ ಯೋಗ ಪ್ರಕ್ರಿಯೆಗಳೇ ನಡೆಯುತ್ತೆ, ಈಗಲೂ ನಡೆದಿದೆ. ಇನ್ನು ಬಾಬಾ ರಾಮದೇವ್ ಅದನ್ನು ಡೆಡಿಕೇಟ್ ಮಾಡಿ ಒಳ್ಳೆ ಪ್ರಪಂಚದಲ್ಲೇ ಫಸ್ಟ್ ಬ್ಯಾಚ್ 3,000 ಜನ, ಸುಮಾರು 10 ಬ್ಯಾಚ್ ನಡೀತು. 10 ಬ್ಯಾಚ್ 30,000 ಜನ ಕರ್ನಾಟಕದಲ್ಲಿ ಅವಕಾಶ ಕೊಟ್ಟರು. ಪ್ರತಿಯೊಂದು ಸ್ಟೇಟ್ಗೂ ಕೊಟ್ಟಿದ್ದಾರೆ. ಅವರು ಒಂದು 2-3 ರೌಂಡ್ ಬಂದರು. ಅಲ್ಲಿ ಅವ್ರದ್ದು ಮೊದಲನೇದು, 3ನೇದು ಯೋಗ ಗ್ರಾಮ ಅಂತ, ಅದರಲ್ಲಿ ಫಾರೆಸ್ಟ್ ಎಲ್ಲ ಗಿಡದ ಮರಗಳು ಹಾಕಿದ್ದಾರೆ. 2ನೇದು ಯೋಗ ಶಿಬಿರಗಳು ಅಂತ 4,000 ರೂಮ್ ಕಟ್ಟಿದ್ದಾರೆ. ನಿಜವಾಗ್ಲೂ ಇಟ್ಸ್ ಹ್ಯೂಮನ್ ಸರ್ವಿಸ್. ಮೊದಲನೇದು ಥೆರಪಿ ಸೆಂಟರ್. ಅದರಲ್ಲಿ ನಾವು ಫಸ್ಟ್ ಬ್ಯಾಚಲ್ಲಿ ಹೋಗಿದ್ದೆ. ನಿಜವಾಗ್ಲೂ 300 ರೂಪಾಯಿಗೆ, ಕೇವಲ 300 ರೂಪಾಯಿಗೆ 8 ದಿವಸ ಪ್ರೋಗ್ರಾಮ್ ಕೊಟ್ಟರು, ಊಟ ತಿಂಡಿ ಎಲ್ಲ ಹಾಕಿ, ಸ್ಮರಣೀಯ. ಇನ್ನು BK ಅಯ್ಯಂಗಾರ್ ಅವ್ರದ್ದು ಬಿಹಾರ್ ಸ್ಕೂಲ್ ಆಫ್ ಯೋಗ, ಸ್ವಾಮಿ ವಿವೇಕಾನಂದ ಕೇಂದ್ರ,
ಕೃಪಾಲ್ ಯೋಗ, ಬಿಪಿನ್ ಚೌಧರಿ, ಒಂದಲ್ಲ ಎರಡಲ್ಲ ನೂರಾರು ಆಶ್ರಮಗಳು ಈ ಸ್ವಾಮಿ ಇದನ್ನು ಯಾವುದು ಪಾತಂಜಲಿ ಯೋಗವನ್ನು ಆಚರಿಸ್ಕೊಂಬಂದಿದ್ದಾರೆ. ಏನು ಪಾತಂಜಲಿ ಯೋಗದ ವಿಶಿಷ್ಟ ಅಂತಂದರೆ ಅವರು ಸೂತ್ರಗಳು ಹೇಳ್ತಾರೆ. ಒಂದೇ ಸೂತ್ರವನ್ನು ಹೇಳ್ತೀನಿ ನಾನು. ಯೋಗ ಚಿತ್ತವೃತ್ತಿ ನಿರೋಧ, ಮಾಡಿಫಿಕೇಶನ್ ಆಫ್ ಮೈಂಡ್ನ ಸ್ಟಾಪ್ ಮಾಡಿ. ಏನು ನಾನು ಕಾಣುತ್ತಿರುವ ಮುಂದುಗಡೆ 180 ಡಿಗ್ರಿಲಿ ನಾನು ಕಂಡಿರುವ ಸಂಸ್ಕಾರ, ನಾನು ಕೊಟ್ಟ ಸಮಾಜದ ವ್ಯಕ್ತಿಯ ಅಭಿವ್ಯಕ್ತತೆಯ ವೃತ್ತಿಯ ಪ್ರವೃತ್ತಿಯ ಸಂಸ್ಕಾರಗಳು ಮಾತ್ರ 180 ಡಿಗ್ರಿ ಕಾಣುತ್ತೆ. ಹಿಂಗಡೆ ಇನ್ನೂ 180 ಡಿಗ್ರಿ ಇದೆ, ಅದು 84 ಲಕ್ಷ ಜನ್ಮಗಳ ವಾಸನೆ. ಅಂದರೆ ಇದನ್ನು ಇಷ್ಟು ಈ ಚಿತ್ತವೃತ್ತಿ, ಚಿತ್ತಸ್ಥಾನ, ಆಜ್ಞಾಚಕ್ರ, ಪಿಟ್ಯೂಟ್ರಿ ಅಂತ ಹೇಳ್ತೀವಿ, ಇಲ್ಲಿ ಅದು ತುಂಬಿಕೊಂಡಿರುತ್ತೆ. ಥರ್ಡೆಯಲ್ಲಿ ಒಂದು ಸಣ್ಣ ಪಿಟ್ಯೂಟ್ರಲ್ಲಿ ಹೋಲ್ ಎಂಡೋಕ್ರೈನ್ ಸಿಸ್ಟಮ್ ಇರ್ಬೋದು, ಬ್ರೈನ್ ಸಿಸ್ಟಮ್ ಇರ್ಬೋದು, ಹೋಲ್ ಇಟ್ ಇಸ್ ಮ್ಯಾನೇಜಿಂಗ್, ಹೋಲ್ ಥಿಂಗ್ ಇಟ್ ಇಸ್ ಕಂಟ್ರೋಲಿಂಗ್. ಇದು ಹೇಗೆ ನಿವೃತ್ತಿ ಆಗಬೇಕು ಅಂತಂದರೆ ಒಂದು ಸೂತ್ರದಲ್ಲ ಕೊಟ್ಟಿರೋದು. ಒಂದು ಸೂತ್ರಕ್ಕೆ 195 ಸೂತ್ರಗಳನ್ನು ಅವರು ನಿರ್ದೇಶಿಸ್ತಾರೆ. ಏನು ಅಂತಂದರೆ ಹೇಗೆ ಅಂತಂದರೆ ಅದನ್ನು ಸಣ್ಣ ಒಂದು 2 ಸೂತ್ರ ಹೇಳ್ತೀನಿ. ತಸ್ಯ ವಾಚಕ ಪ್ರಣವಃ, ಅಂದರೆ ಪ್ರಣವ ಓಂಕಾರದಿಂದ, ಅಂದರೆ ಜಪ ಮಾಡ್ತಾ ಅಜಪಕ್ಕೆ ಹೋಗುತ್ತೆ ಮನಸ್ಸು. ರತ್ನಾಕರ ಬೇಡ, ವಾಲ್ಮೀಕಿಯಾಗಿ ಹೋಗ್ತಾನೆ, ಅದನ್ನೆಲ್ಲ ಬೇಕಾದಷ್ಟು ಭಾಷೆಗಳಲ್ಲಿದೆ. ತಜ್ಜಪ ತದರ್ಥ ಭಾವನು, ಅವನಿಗೆ ಹಿ ಸ್ಟಾರ್ಟ್ಸ್ ಟ್ರಾವೆಲಿಂಗ್ ಇನ್ ದ ಸ್ಟೇಟ್ ಆಫ್ ಯಾವುದೋ ಒಂದು ಡಿಕಂಡೀಷನ್ ಆದಾಗ ಮೈಂಡು ಕಂಡೀಷನ್ ಆಗಿ ಮಾಡಿದಾಗ ಮೈಂಡು ಜಪ ಅಜಪವಾಗುತ್ತೆ, ಸೆಲ್ಫ್ ಸ್ಟೇಟ್ಗೆ ಹೋಗ್ತಾನೆ ಅಂತೆಲ್ಲ ಕಾಮೆಂಟ್ರಿ ಬರುತ್ತೆ. ಋತಂಬರ ಪ್ರಜ್ಞಾ ಅಂತ ಹೇಳ್ತಾನೆ, ಅದಕ್ಕೆ ಕಾಮೆಂಟ್ರಿ. ಋತಂಬರ ಪ್ರಜ್ಞಾ ಅಂತಂದರೆ ದಿ ಮೈಂಡ್ ವೆನ್ ದಿ ಮೈಂಡ್ಸ್ ಆಫ್ ಬ್ಲೈಂಡ್ಸ್ ಈ ರೀಚ್ ದಿ ಸ್ಟೇಟ್ ಆಫ್ ಅಬ್ಸಲ್ಯೂಟ್ ಎಂಟಿಟಿ, ಅಂದರೆ ದೈವಿ ಪ್ರಜ್ಞೆ ಹೋಗ್ತಾನೆ. ಸಮಷ್ಟಿಯಿಂದ ಶಾಂತವಾದ ಮನಸ್ಸನ್ನು ಜಪದಲ್ಲಿ ಇಟ್ಟಾಗ ಅಜಪಕ್ಕೆ ಹೋದಾಗ ಅನಂತ ಸ್ಥಿತಿಗೆ ಹೋಗುತ್ತೆ ಮನಸ್ಸು. ಆಗ ನಾನು 100 ಅಡಿ ನೋಡಲ್ಲ, 20 ಅಡಿ ಕೇಳಲ್ಲ, 5,000 ಮಡಿ ಕೇಳಲ್ಲ, 10,000 ಮೈಲ್ ಇದು, 10,000 ವರ್ಷದ ಹಿಂದಿಂದು ಮುಂದಿಂದಲ್ಲ, ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಈಗ ಅದನ್ನು ಸಮಾಧಿಪಾದ 51 ಸೂತ್ರಗಳು. ಸಾಧನ ಪಾದದಲ್ಲಿ ಒಂದು ಕ್ರಿಯಾಯೋಗ, ಇನ್ನೊಂದು ಪಾತಂಜಲಿ ಇದು ಎಂಥದ್ದು ಅಷ್ಟಾಂಗ ಯೋಗ. ಕ್ರಿಯಾಯೋಗವನ್ನು ಮಹಾವತಾರ ಬಾಬಾಜಿ ಅಂತಿದ್ದರು, ಆವಾಗ ಅವರಿಗೆ ಡೈರೆಕ್ಟಾಗಿ ಕೊಡ್ತಾರೆ. ಈಗಲೂ ಬದುಕಿರೋ ಮಹಾವತಾರ ಬಾಬಾಜಿ, ರಜನಿಕಾಂತ್ ಗುರುಗಳವರು, ಅವರ ಶಿಷ್ಯ ಪರಂಪರೆಯಲ್ಲಿ ಬಂದವರು ಪರಮಹಂಸ ಯೋಗಾನಂದ. ಅವರು ಅಮೇರಿಕೆಯಲ್ಲಿ ಸುಮಾರು 400-500 ಸೆಂಟರ್ ಓಪನ್ ಮಾಡ್ತಾರೆ ಸ್ವಾಮಿ ವಿವೇಕಾನಂದರಿಗಿಂತ ಮುಂಚೆ ಹೋಗಿ. ಈಗ ಇದರಲ್ಲಿ ಅಷ್ಟಾಂಗ ಯೋಗದಲ್ಲಿ 195 ಸೂತ್ರಗಳ ಒಂದು ಸೂತ್ರ ಅಷ್ಟಾಂಗ ಯೋಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನಾಧಾರಣ, ಸಮಾಧಿ. ನಮಗೆ ಸ್ವಾತಂತ್ರ್ಯ ಹೊಂದಿರುವುದು ಗಾಂಧೀಜಿ ಒಂದು ಸೂತ್ರದ 195 ಸೂತ್ರದ ಈ 8 ಹೋಲ್ಡ್ ಇಂಟಿಗ್ರಲ್ ಪಾತ್, ಈ ಅಷ್ಟಾಂಗ ಯೋಗದ ಒಂದು ಪ್ರಕ್ರಿಯೆಯಿಂದ ನಮಗೆ ಸ್ವಾತಂತ್ರ್ಯ ಬರುತ್ತೆ. ಏನು ಹಾಗಂದ್ರೆ ಅಂದರೆ ಸತ್ಯ, ಅಹಿಂಸೆ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಗಾಂಧೀಜಿ ಹಿಡಿದಿದ್ದು ಇದು ಒಂದೇ. ಇದರಿಂದ ಅವರು ಗುಂಡು ಮುದ್ದು ನಡೆಯಲಿಲ್ಲ, ಅವರು ದೇಶ ಬಿಟ್ಟು ಹೋಗಬೇಕಾಗಂತು. ಯಾಕೆ ಅಂತಂದರೆ ಸತ್ಯ ಅವತ್ತು ನಡೆದಿದ್ದು ಸತ್ಯವ ಅವರು ನಡ್ಕೊಂಡು ಹೋದರು. ಅಹಿಂಸೆ ಅದನ್ನೇ ಆಸ್ಥೇಯ ಅಂದರೆ ಇವತ್ತು ನಮ್ಮ ದೇಶವನ್ನು ಲೂಟಿ ಮಾಡಿ ಅವ್ರು ಯಾರೋ 2,000 ವರ್ಷ ಇವ್ರು ಮಾಡಿದ್ರು, ಯಮನರು ಮಾಡಿದ್ರು, ಬ್ರಿಟಿಷ್ನವ್ರು 500 ವರ್ಷ ಮಾಡಿದ್ರು. ಅವರು ಕತ್ತಿನೂ ಬಿಡಲಿಲ್ಲ, ಕೋಹಿನೂರು ಡೈಮಂಡು ಬಿಡಲಿಲ್ಲ, ಎಲ್ಲ ಹೊಡೆದೋದ್ರು. ಆದರೆ ನಮ್ಮ ಕಲ್ಚರ್ನ ಹೊಡ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಈಚೆಗೆ